ಬನ್ನಿ ಫ್ರೆಂಡ್ಸ್, ನಾವಿವತ್ತು ಮೇಥಿ ಪರಾಟ ಮಾಡೋಣ. ತುಂಬ ಈಸಿ ಮಾಡೋದಕ್ಕೆ. ಮೊದಲಿಗೆ ನಾನಿವತ್ತು 1 ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ಸೋಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಫುಲ್ 1 ಕಟ್ಟು ತೊಗೊಂಡಿದ್ದೀನಿ ನಾನು. ನೀಟಾಗಿ ಕಡ್ಡಿಗಳೆಲ್ಲ ಬಿಡಿಸ್ಕೊಳ್ಳಿ. ನೀರು ಹಾಕಿ ಚೆನ್ನಾಗಿ ಸೊಪ್ಪನ್ನ ತೊಳ್ಕೊಳ್ಳಿ. ಒಂದು 5 ನಿಮಿಷ ನೀರಲ್ಲೇ ಸೋಕ್ ಮಾಡೋಕೆ ಬಿಡಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನು ಸೊಪ್ಪುಗಳು ಯಾವಾಗಲೂ ವಾಶ್ ಮಾಡ್ಕೊತೀನಿ. ಉಪ್ಪು ಹಾಕಿ ಕ್ಲೀನಾಗಿ ವಾಶ್ ಮಾಡಿ ಒಂದು 5 ನಿಮಿಷ ನಾನು ನೀರಲ್ಲೇ ಬಿಡ್ತೀನಿ ಸೊಪ್ಪನ್ನ. ಅದಾದಮೇಲೆ ಎಲ್ಲ ನೀಟಾಗಿ ತೆಗೆದು ಸಣ್ಣದಾಗೆಲ್ಲನೂ ನಾನೀಗ ಇದನ್ನೆಲ್ಲ ಹೆಚ್ಚಿಟ್ಕೊಳ್ತೀನಿ. ತುಂಬ ಸಣ್ಣದಾಗಿ ಚಾಪ್ ಮಾಡ್ತೀನಿ. ನೋಡ್ಬೋದು ನಾನೀಗ ಎಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಸೊಪ್ಪನ್ನು. ಈಗ ಒಂದು ದೊಡ್ಡ ಪ್ಯಾನಲ್ಲಿ ಆಮೇಲೆ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಉಪ್ಪು ನಿಮ್ಗೆ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಅರಿಶಿಣ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು. ಜೀರಿಗೆ 1 ಟೇಬಲ್ ಸ್ಪೂನಷ್ಟು. ಈಗ ಅಜ್ವೈನ್ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತೀನಿ. ಅಜ್ವೈನ ಸ್ವಲ್ಪ ಕೈಯಲ್ಲಿ ಹಿಂಗೆ ತಿಕ್ಕಿ ಹಾಕಿ ಅದರ ಅರೋಮ ಚೆನ್ನಾಗಿ ಬರುತ್ತೆ. ಎಳ್ಳು 2 ಟೇಬಲ್ ಸ್ಪೂನಷ್ಟು. ಇಂಗು ಎಣ್ಣೆ 2 ಟೇಬಲ್ ಸ್ಪೂನಷ್ಟು. ಈಗ ಹೆಚ್ಚಿಟ್ಟಿದ್ದೆಲ್ಲ 1 ಕಟ್ ಸೊಪ್ಪು ಇತ್ತಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ, ಈ ಹಿಟ್ಟಿಗೆ ಸೇರಿಸ್ಕೊಳ್ಳಿ. ಈಗ ಒಂದು ಜಾರ್ಗೆ ಕರಿಬೇವು ಸೊಪ್ಪು, ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು ಆಲ್ರೆಡಿ ಹಾಕ್ಕೊಂಡಿದ್ದೀನಿ ನಾನು ಹಿಟ್ಟಲ್ಲಿ, ಸೊ ನೋಡ್ಕೊಂಡು ಒಂದು ಸ್ವಲ್ಪ. ಆಮೇಲೆ 1 ಇಂಚಷ್ಟು ಶುಂಠಿ. ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ. ಈಗ ನೋಡ್ಬೋದು ಇದು ಎಷ್ಟು ಸಣ್ಣದಾಗಿ ಪೇಸ್ಟ್ ಆಗಿದೆ. ಈ ಪೇಸ್ಟನ್ನ ನಾವೀಗ ಈ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಸೇರ್ಸೋಕೆ ಮುಂಚೆ ಮೊದಲು ಒಂದು ಸಲ ಕ್ಲೀನಾಗಿ ಎಲ್ಲ ಸೊಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋ, ಸೊ ಅದ್ರ ಸ್ವಲ್ಪ ನೀರು ಬಿಡುತ್ತೆ ಸೊಪ್ಪೆಲ್ಲ. ಆಮೇಲೆ ಅದನ್ನು ನೋಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಈ ಚಪಾತಿ ಹದಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಈಗ ಈ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ನಾವು ಈಗೇನು ಮಾಡೋಣ, ಮೇಲೆ ಒಂದು ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಒಂದು 10 ನಿಮಿಷ ನಾವು ಇದನ್ನು ಮುಚ್ಚಿ ಎತ್ತಿಟ್ಬಿಡೋಣ. ಸೊ ಅಲ್ಲಿವರೆಗೂ ಇದು ರೆಸ್ಟ್ ಆಗಲಿ, ಸ್ವಲ್ಪ ಮುಚ್ಚಿ ಎತ್ತಿಟ್ಬಿಡೋಣ. ಈಗ 10 ನಿಮಿಷ ಆಗಿದೆ, ನೋಡ್ಬೋದು ಹಿಟ್ಟು ಕ್ಲೀನಾಗಿ ನೆಂದಿದೆ. ಈಗ ಒಂದು 2 ನಿಮಿಷ ಸುಮ್ಮನೆ ಹಿಂಗೆ ನಾದ್ಕೊಳ್ಳಿ.
ಸೊ ಸಾಫ್ಟಾಗಿ ಬರುತ್ತೆ ಪರೋಟ ಅಂತ ಅಷ್ಟೆ. ನಾನಿಲ್ಲಿ ಪ್ಯಾನ್ನ ಬಿಸಿಗಿಟ್ಟಿದ್ದೀನಿ, ಇಟ್ಬಿಟ್ಟು ಪರೋಟಾಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ ಕವರ್ ಮೇಲೆ ಪರೋಟಾನ ರೆಡಿ ಮಾಡ್ಕೊಳ್ತಿದ್ದೀನಿ, ಯಾಕಂದರೆ ನಾನು ಈ ಫ್ಲೋರ್ ಮೇಲೆ ಅಥವಾ ಇದ್ರ ಮೇಲೆ ಮಾಡಿದ್ರೆ ಅಂಟ್ಕೊಂಡ್ಬಿಡುತ್ತೆ. ಕವರ್ ಮೇಲೆ ಅಂದರೆ ನೀಟಾಗಿ ಬರುತ್ತೆ ಪರೋಟ, ಸ್ಟಿಕ್ಕಿಯಾಗಿ ಅಂಟ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನಾನು ಪರೋಟ ಯಾವಾಗಲೂ ನಾನು ಕವರ್ ಮೇಲೇ ಮಾಡ್ಕೊತೀನಿ. ನೀವು ಆಯಿಲ್ ಕವರ್ ಆದರೂ ಸರಿ, ನಾನಿಲ್ಲಿ ಈಗ ಗೋಧಿ ಹಿಟ್ಟಿನ ಕವರ್ ಇತ್ತು, ದಪ್ಪ ಇರೋ ಕವರು, ನಾನು ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಕ್ಲೀನಾಗಿ ಲಟ್ಟಿಸ್ಕೊಳ್ಳಿ, ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಲಟ್ಟಿಸ್ಕೊಂಡು ಪ್ಯಾನ್ ಬಿಸಿಯಾಗಿದ್ದ ತಕ್ಷಣ ನೀವು ಪರೋಟನ ರೆಡಿ ಮಾಡ್ಕೋಬೋದು. ಈಗ ತವಾ ರೆಡಿ ಇದೆ, ಬಿಸಿಯಾಗಿದೆ ನೋಡಿ. ನಾನೀಗ ತೋರಿಸ್ತೀನಿ ಯಾವ ಥರ ಇದನ್ನು ಇದು ಮಾಡಬೇಕು ಅಂತ. ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ, ಅಷ್ಟೆಲ್ಲ ನಾನು ಇನ್ನೊಂದು ಪರೋಟಾಗೆ ರೆಡಿ ಮಾಡ್ಕೊಳ್ತೀನಿ. ಸೊ ದಟ್ ಇದು ಒಂದು ಕಡೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದರೆ ಸೊ ದಟ್ ನಾವು ತಿರುಗಿಸ್ಬೋದು ಪರೋಟಾನ. ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಸೊ ದಟ್ ನೀಟಾಗಿ ಬೇಯುತ್ತೆ ಅಂತ. ಈಗ ನೋಡ್ಬೋದು, ನಾನು ತಿರುಗಿಸ್ತೀನಿ, ಅಷ್ಟು ಕ್ಲೀನಾಗಿ ರೋಸ್ಟ್ ಆಗಿದೆ. ನೋಡಿ ತಿಕ್ನೆಸ್ ನೋಡಿ ಪರೋಟದು. ಈ ತಿಕ್ನೆಸ್ ತುಂಬ ದಪ್ಪನೂ ಆಗಬಾರ್ದು, ತುಂಬ ತೆಳುವಾದರೂ ಕೂಡ ನಮಗೆ ಎತ್ತಾಕ್ಲಿಕ್ಕೆ ಆಗೋದಿಲ್ಲ. ಹಾಂ, ಈಗ ನೋಡ್ಬೋದು, ಈಗಿದು ಎಷ್ಟು ನೀಟಾಗಿ ರೋಸ್ಟ್ ಆಗಿದೆ. ಈಗ ಈ ಪರೋಟ ರೆಡಿ ಇದೆ. ಸೇಮ್ ಇದೇ ರೀತಿ ಇವೆಲ್ಲ ಪರೋಟನೂ ಒಂದೊಂದಾಗಿ ರೆಡಿ ಮಾಡ್ಕೊಳ್ಳಿ. ನೀವು ಇದನ್ನು ಟೊಮ್ಯಾಟೊ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ, ಇಲ್ಲ ಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಸೇಮ್ ಇದೇ ರೀತಿ ಎಲ್ಲನೂ ರೆಡಿ ಮಾಡ್ಕೊಳ್ಳಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂದ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.